ಮತ್ತೆ ಪೇಟೆ ಹುಡುಗಿಯರ ಹಳ್ಳಿ ಲೈಫ್ ವಿಶೇಷ ದುನಿಯಾ ಕಾರ್ಯಕ್ರಮಕ್ಕೆ ಸ್ವಾಗತ. ಪೇಟೆ ಹುಡುಗಿಯರು ಮಾಡದೇ ಇರುವಂತಹ ಟಾಸ್ಕ್ ಇಲ್ಲ. ಹಾಲು ಕರೀತಾರೆ, ಕೆಸರಲ್ಲೂ ಬೀಳ್ತಾರೆ, ಹಗ್ಗದಿಂದ ಜಿಗಿತಾರೆ, ಏನು ಬೇಕಾದರೂ ಮಾಡ್ತಾರೆ. ಪೇಟೆ ಹುಡುಗಿಯರಾದರೂ ಹಳ್ಳಿ ಲೈಫ್ಗೆ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿಯ ಎಲ್ಲ ರೀತಿಯಾದಂತಹ ಕೆಲಸಗಳನ್ನು ತಮ್ಮದಾಗಿಸಿಕೊಂಡು ಸೈ ಅಂತ ಅನಿಸ್ಕೊಂಡು ತೋರಿಸಿದ್ದಾರೆ. ಹಾಗಾದರೆ ಯಾವೆಲ್ಲ ಟಾಸ್ಕ್ಗಳಿದ್ವು? ಟಾಸ್ಕ್ಗಳಲ್ಲಿ ತುಂಬಾ ವಿಚಿತ್ರವಾದಂತಹ ಟಾಸ್ಕ್ ಇದ್ದದ್ದು ಹಾಲು ಕರಿಯೋ ಟಾಸ್ಕ್. ಹಾಲು ಕರಿಯೋ ಟಾಸ್ಕಲ್ಲಿ ಕುಮುದ ತುಂಬ ಎಕ್ಸ್ಪರ್ಟ್. ಅವರು ಎಮ್ಮೆ, ಹಸು, ಆಡು ಯಾವುದಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ಲ, ಆದರೆ ಹಾಲು ಕರಿಯೋದು ಮಾತ್ರ ಗೊತ್ತು ಅಂತ ಹೇಳ್ತಾ ಇದ್ರು. ಬನ್ನಿ ಆ ಟಾಸ್ಕ್ ಯಾವ ರೀತಿ ಇತ್ತು ನೋಡೋಣ. ಸೀರೆ ಒಂದು ಪ್ರಾಬ್ಲಮ್ ಆಯ್ತು. ಕೋಳಿ ರಮ್ಯ ನೀಟ್ನೆಸ್ ಗೊತ್ತಾಗಿದ್ದೆ ತಡ, ಅಪೂರ್ವ ಮ್ಯಾಕೆ ಕೆಚ್ಲಿಕ್ಕೆ ಕೈ ಹಾಕೇ ಬಿಟ್ಲು. ವೆರಿ ವೆರಿ ಗುಡ್. ಈ ಕಡೆಯಿಂದ ಓ ಮೈ ಗಾಡ್, ಡಾನ್ ಹಾಲ್ ಕರೀತಾ ಇದ್ದಾರೆ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಅತ್ಲಾ ಕಡೆ ಅರ್ಪಿತಾ ಟೀಮ್ ಹಾಲಿನ ಹೊಳೆ ಹರಿಸ್ತಾ ಇದ್ರೆ, ಇತ್ಲಾ ಕಡೆ ರಮ್ಯನ್ ಎಮ್ಮೆ ಹೆದರ್ಕೊಂಡು ಸಾಯ್ತಾನೆ ಇತ್ತು. ರಮ್ಯಾ ಕಮ್ ಆನ್. ಗಿನ್ನಿಸ್ ರೆಕಾರ್ಡ್ ಮಾಡೋಕ್ ಬಂದ್ಲೋ, ಟಾಸ್ ಮಾಡಕ್ ಬಂದ್ಲೋ ಈ ರಮ್ಯಾ. ರಂಜಿತಾ ಹಾಲ್ ಕರೀತಾ ಇದ್ದಾರೆ ಈಗ. ವೆರಿ ಗುಡ್. ನಯನ ನೋಡ್ರಿ, ಹಾಲ್ ಕರೆದು ತೊಪ್ಪೆ ತಟ್ಟೋ ಗಂಟ ಓಟ್ಬಿಟ್ಟವಳೆ. ಓಕೆ ಹಾಲ್ ಕರೆದಿದ್ದಾಯ್ತು. ಒಂದು ಗ್ಲಾಸ್ ಫುಲ್ ಆಯ್ತು. ಕಮ್ ಆನ್ ಕಮ್ ಆನ್. ಓ ಮೈ ಕುಮುದ ವೆರಿ ಗುಡ್ ಕುಮುದ ಕಮ್ ಆನ್. ಮುಂದುವರಿರಿ. ರಂಜಿತಾ ಇನ್ನೂ ಹಾಲ್ ಕರೀತಾ ಇದ್ರೆ ನೀವು. ಅಲ್ಲಿ ನೋಡಿ ನಮ್ಮ ಶ್ವೇತಾರಾವ್. ಓ ಮೈ ಗಾಡ್, ಕೋಳಿ ಹಿಡಿತಾ ಇದ್ದಾರೆ. ವೆರಿ ಗುಡ್ ಶ್ವೇತಾ, ವೆರಿ ಗುಡ್. ಹಿಡಿರಿ. ಓ ಮೈ ಗಾಡ್. ಶ್ವೇತನ್ ಟೀಮ್ ಮುಗಿದಿದೆ. ಅಂದ್ರೆ ನೈನಾ ಕ್ಯಾಪ್ಟನ್ಸಿಯಲ್ಲಿ ಮಾಡಿರುವಂತ ಈ ಒಂದು ಟೀಮ್ ಆಲ್ರೆಡಿ ಕಂಪ್ಲೀಟ್ ಮಾಡಿದೆ. Come on, Apurva, come on! ಕೋಳಿ ರಮ್ಯಾ, ಕೋಳಿ ಹಿಡಿಯುವಂತ ಟಾಸ್ಕ್ ಅಲ್ಲಿ ಎಚ್ಚರಿಕೆ. ಕೋಳಿ ಹೆಸರು ತಗೊಂಡ್ ಖ್ಯಾತಿ ಆಗಿರೋ ರಮ್ಯಾ ಈ ಸರ್ತಿ ಏನ್ ಮಾಡ್ತಾಳ? ಕೋಳಿ ಬಂತು ಅಂತ ಅಂತು. ಅಪೂರ್ವ ಶೆಟ್ಟಿ ಅವ್ರದ್ದು ಮುಗಿದಿದೆ. Come on, come on. ಸಿಗಿದು ನೆಗೆದು ಬಂತು, ತುಂಟಾಟ ಶುರು ಮಾಡಿ. ಕೊಕ್ಕೊಕ್ಕು ಅಂದ್ರೆ ಕಿವಿಗ್ ಚಕ್ಕಲು ಗಿಲ್ಗಿಲಿ ಇಟ್ಟಂಗ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಓಕೆ, ಕೋಳಿ ಹಿಡಿದ್ಲು ರಮ್ಯಾ, ಹಾಲು ಕರೆದ್ರು ಕುಮುದ ಅವರು ಈಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಕುಮುದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಕುಮುದ ಈಗಲಾದರೂ ಎಮ್ಮೆ, ಹಸು, ಮೇಕೆ, ಕುರಿ ಡಿಫ್ರೆನ್ಸ್ ಗೊತ್ತಾಗಿದೆಯಾ? ಗೊತ್ತಾಗಿದೆ. ಓಕೆ, ಹಾಲು ಕರಿಯೋದು ಹೇಗೆ? ಅದು ಆಕ್ಚುಲಿ ನಾನು ಹೋಗಿನ ಮುಂಚೆ ಸ್ವಾತಿ ನೋಡ್ತಾ ಇದ್ದೆ, ಬಿಕಾಸ್ ಅವಳೇ ಫಸ್ಟ್ ಹೋಗಿದ್ದು. ಸೊ ಕೇಳ್ತಿದ್ದೆ ಅವಳನ್ನ ಲೈಕ್ ಹೇಗೆ ಮಾಡಬೇಕು ಅಂತ. ಅವಳು ದೂರದಿಂದ ಹಿಂಗೆ ಅಂತ ಇದ್ದು ನಂಗೆ ಹಂಗ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ಅವ್ನು ಅಕ್ಕುಲ್ ಅದನ್ನ ಇಟ್ಕೊಂಡು ಹಾಲು ಹಿಂಗೆ ಆಕ್ಚುಲಿ ನಾನು ಕರಿಯೋದ್ಕಿಂತ ಲೈಕ್ ಕೆರಿಯೋದು ಅಂತ ಇದೆ ಯಾವಾಗ್ಲೂ ನಂಗೆ ನನಗೆ ಟಾರ್ಚರ್. ಹಾಲ್ ಇವತ್ತು ಹೋಗಿ ಹಾಲು ಕರಿಯೋದು ಕೆರಿಯೋದಲ್ಲ, ಎಷ್ಟೊತ್ತಿ ಹೇಳೋದು. ಫಾರ್ ಮದುವೆ ಶಿ ಯೂಸ್ ಟು ಸೇ ಮದುವೆ. Lot of mistakes. ಓಕೆ, ಕನ್ನಡ ಪಾಪ ಕುಮುದ ಅವ್ರಿಗೆ ಕಷ್ಟ ಅದೆಲ್ಲರಿಗೂ. ಯಾವುದೋ ಒಂದು ಫಿಲಮಲ್ಲಿ ಉಪೇಂದ್ರ ಅವ್ರ ಫಿಲಮಲ್ಲಿ ಬೇರೆ ದೇಶದಿಂದ ಫಾರಿನರ್ ಯಾರಾದ್ರೂ ಬಂದ್ರೆ ಇವ್ರ ಕನ್ನಡ ಗೊತ್ತಿಲ್ಲ ಇಲ್ಲಿಟ್ರೇಟ್ ಅಂತಾರಲ್ಲ, ಆ ತರ. ಇಲ್ಲಿಟ್ರೇಟ್ ಅಂತ ಏನಿಲ್ಲ, ಬೈಯೋದು ಕೇಳಿಸ್ಕೊಂಡ್ರೆ ಕನ್ನಡ ಇವಳೇನು ಹುಟ್ಟದಾಗಿಂದ ಕನ್ನಡ ಮಾತಾಡ್ತಿದ್ದಾಳೆ ಅನ್ಬೋದು. ಬಟ್ ಚೆನ್ನಾಗಿರೋದು ಮಾತಾಡ್ಬೇಕಂದ್ರೆ ಕುಮುದಾಗ ಒಂದ್ ಸ್ವಲ್ಪ ಕಷ್ಟ. ಹೋಗ್ಲಿ, ಇನ್ನೊಂದ್ಸರಿ ತೋರಿಸ್ಬಿಡಿ ಹಾಲು ಕರಿಯೋದನ್ನ. Yeah, there you go. Very good. ಓಕೆ, ಪ್ರಿಯಾಂಕಾ, ನಿಮ್ಗೆ ಕ್ಯಾಮ್ರಾ ಹುಚ್ಚು ಭಾಳ ಇದೆ ಅಂತ ಹೇಳಿ ಅಲ್ಲಿ ಹೋದಾಗ್ಲೂ ಕೂಡ ಕ್ಯಾಮ್ರಾ ಇತ್ತ ನಿಮ್ಮ ಜೊತೆ ಇರಲಿಲ್ಲ?
ಕ್ಯಾಮ್ರಾ ಇರ್ಲಿಲ್ಲ. ಮಿಸ್ ಮಾಡ್ಕೊಂಡ್ರ? Yes. ಬಟ್ ಅವ್ರನ್ನ ಫಾಲೋ ಮಾಡ್ತಿತ್ತು ಯಾವಾಗಲೂ. ಬೇರೆ ತರ ಕ್ಯಾಮ್ರಾ ಹುಚ್ಚ ಸ್ಟಾರ್ಟ್ ಆಯ್ತಲ್ಲ ಬೇರೆ ತರ ಕ್ಯಾಮ್ರಾ ಹುಚ್ಚು ಸ್ಟಾರ್ಟ್ ಆಯ್ತು. ಓಕೆ, ಏಜೆ ತುಂಬಾ ಬಿಸಿಲು ತಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ, ಮುಂದೊಂದ್ ದಿನ ಬಿಸಿಲಿನ ದೇಶಕ್ಕೆ ಹೋದ್ರಿ, ಅವಾಗ ಏನ್ ಮಾಡ್ತೀರಾ? ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾಳೆ. ರೂಮ್ ಅಲ್ಲಾದ್ರೆ AC ಇರುತ್ತೆ, ನಡ್ಕೊಂಡು ಹೋಗ್ಬೇಕಾದ್ರೆ, ಬೈಕಲ್ಲಿ ಓಡಿಸ್ಬೇಕಾದ್ರೆ ಬೈಕ್ ಓಡಿಸ್ತಾರ ಗಾಳಿ ಬರುತ್ತಲ್ಲ, ಗಾಳಿನೂ ಬರಲ್ಲ, ಬಿಸಿ ಗಾಳಿ ಬರುತ್ತೆ. ಜಾಕೆಟ್ ಹೆಲ್ಮೆಟ್ ಹಾಕೊಂಡು ಅದ್ರೊಳಗಡೆ ಏನೋ ಒಂದ್ fan ಹೊಸ ತರ ಇನ್ವೆಂಟ್ ಮಾಡಿ ಹಾಕೋದು ಅದಕ್ಕೆ. ಓಕೆ, ಏಜೆ ಬಹಳಷ್ಟು ವೀಕ್ಷಕರದ್ದು ಏನ್ ಕಂಪ್ಲೇಂಟ್ ಅಂದ್ರೆ, ಏಜೆ ಸೂಪರ್ ಆಗಿ ಟಾಸ್ಕ್ ಮಾಡ್ತಾರೆ. ಫಸ್ಟ್ ಸೀಸನ್ ಅಲ್ಲಿ ಅವ್ರು ಮಾಡಿರೋದು ನೋಡಿದ್ರೆ ಆ ಬಿಲ್ಡಪ್ಗೆ ಈ ಸರಿ ಏನೋ ಒಂದ್ ಮಾಡ್ತಾರೆ ಅಂತ. ಬಟ್ ಈ ಸರಿ ಏನೋ ನಿಮ್ಗಂತ ಏಜೆ ಅಂತ ಅನಿಸ್ಲೇ ಇಲ್ಲ, ಯಾಕೆ ಅಂತ? ಬಟ್ ಅಲ್ಲಿ ಬಂದಾಗ ನನ್ ತಲೆಯಲ್ಲಿ ಒಂದಿದ್ದಿದಂದ್ರೆ ಬರೀ ಆ ಬಿಸಿಲು, ಹೆಂಗಪ್ಪ ಮಾಡ್ಲಿ ಟ್ಯಾನ್ ಆಗಿ ಹೋಗ್ತೀನಿ ತಿರ್ಗಾ ಅಂತ. ಬಟ್ ಅದರ್ವೈಸ್ ಟಾಸ್ಕ್ ಬಂದಾಗ ಓಕೆ ಟಾಸ್ಕ್ ಮಾಡ್ಬೇಕು ಅಂತಿದ್ದೆ, ಬಟ್ ಅದ್ ಬಿಟ್ರೆ ಇಟ್ ವಾಸ್ ಆಲ್ವೇಸ್ ಬಿಸಿಲು. ಬಿಸಿಲಿಗೆ ಏನ್ ಸನ್ಸ್ಕ್ರೀನ್ ಲೋಷನ್ ಹಾಕೊಂಡ್ರು ಹಿಂಗೆ. ನಾನು 3 ದಿನ ನಿದ್ದೆನೂ ಮಾಡ್ಲಿಲ್ಲ ನನ್ಗೆ. ಸೊ ಐ ಥಿಂಕ್ ದಟ್ ವಾಸ್ ಆಲ್ಸೋ ನಿದ್ದೆನೂ ಇರ್ಲಿಲ್ಲ, ಪ್ಲಸ್ ಊಟನೂ ನಾನು ಸರಿಗ್ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆಲ್ಲ ಸೇರಿ ಇದ್ ಮಾಡ್ತೀನಿ. ಓಕೆ, ಎಲಿಮಿನೇಟ್ ಆಗ್ಬೇಕು ಅಂತ ನೀವೇ ಮನ್ಸಲ್ಲಿ ದೇವ್ರು ಪ್ರಾರ್ಥಿಸ್ತಾ ಇದ್ರ? ಕಳ್ಸ್ಕೊಂಡ್ರೆ ಸಾಕಪ್ಪ ನಂಗೆ ಬಿಸಿಲಾಗಲ್ಲ, ಬೇಕಾದ್ರೆ ಯಾವುದೇ ಹಳ್ಳಿ ಎಲ್ಲಾದ್ರೂ ಪರವಾಗಿಲ್ಲ, ನನ್ ಐ ಕ್ಯಾನ್ ಅಡ್ಜಸ್ಟ್ ಟು ಎನಿವೇರ್. ಬಟ್ ನನ್ ಬಿಸಿಲಿದ್ದಾಗ ಮಾತ್ರ ಸ್ವಲ್ಪ ಶೇಡ್ ಇದ್ರೆ ಸಾಕು. ಅಲ್ಲಿ ಶೇಡ್ ಇದ್ರು ಸರಿ, ಏನಿದ್ರು ಸರಿ, ಮರದ ಕೆಳಗಡೆ ಕೂತ್ಕೊಂಡ್ರು ಸರಿ, ಒಂಚೂರು ಗಾಳಿ ಆಡಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ಫಾರ್ ದ ಫಸ್ಟ್ ಟೈಮ್ ಐ ಕ್ರೈಡ್ ಫಾರ್ ಅರ್ಪಿತಾ ಅಂದ್ರೆ ಅವಳು ಎಲಿಮಿನೇಟ್ ಆಗಿ ಹೋಗಿದ್ದ ಅವತ್ತಿನ ದಿನ. ಬಿಕಾಸ್ ಸೀಸನ್ 1 ಅಲ್ಲೂ ಕೊನೆ ತನಕ ನನ್ನ ಜೊತೆಗೆ ಇದ್ಕೊಂಡು ಬಂದ್ಲು. ಐ ಥಾಟ್ ಓಕೆ ವಿ ವೆಂಟ್ ಅಸ್ ಕ್ಯಾಪ್ಟನ್ಸ್ ಆ್ಯಂಡ್ ಯು ನೋ ವಿ ಹ್ಯಾವ್ ಟು ಬಿ ದೇರ್ ಟಿಲ್ ದಿ ಎಂಡ್ ಅಂತ. ನನ್ನ ಜೊತೆಗೆ ಇರು ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ಲು, ಇರ್ತೀನಿ ಅಂತಲ್ಲ. ಬಟ್ ಫಸ್ಟ್ ವೀಕಿಗೆ ಶಿ ಇಸ್ ಲೈಕ್ ನೋ ಹ್ಯಾವ್ ಟು ಗೋ ಡು ನೋ ಐ ಕಾಂಟ್ ಅಡ್ಜಸ್ಟ್ ಫಾರ್ ದ ವೆದರ್, ಹಂಗೆ ಹಿಂಗೆ ಅನ್ಕೊಂಡು ಹೊಟ್ಟೆ ಹೋದ್ಲು. ಸೊ ಐ ಫೆಲ್ಟ್ ರಿಯಲಿ ಬ್ಯಾಡ್. ಇನ್ಫ್ಯಾಕ್ಟ್ ನಾನು ಕುಮುದ ಲೈಕ್ ನೆನ್ಸ್ಕೊಳ್ತಾನೆ ಇದ್ವಿ ಅವಾಗ. ಅವಳದೊಂದೆರಡು ನಾವೆಲ್ ಕೊಟ್ಟು ಹೋಗಿದ್ಲು, ಮಲ್ಕೊಳ್ಬೇಕಾದ್ರೆ ನಾವಿಬ್ರು ಓದ್ಕೊಂಡು ವಿ ಯೂಸ್ ಟು ಸ್ಲೀಪ್. ಓಕೆ ಕುಮುದ, ನೀವು ಕೆರ್ಕಲ್ಮಟ್ಟಿಯಲ್ಲಿರೋ ಎಲ್ಲರನ್ನು ಕೂಡ ಅಣ್ಣ ಮಾಡ್ಕೊಂಡ್ರಿ. ನಮ್ಮ ವೀಕ್ಷಕರು ಕೂಡ ಒಂದ್ಸರಿ ಅಣ್ಣ ಅಂತ ಕರ್ಸ್ಕೊಳ್ಬೇಕಂತ ಇಷ್ಟಪಡ್ತಾ ಇದ್ದಾರೆ, ಕರಿತೀರಾ? ನೋ ನಮಸ್ಕಾರ ಅನ್ನಂದೀರಾ. ಆಗಲ್ಲ, ಏ ಅಣ್ಣ. ಓ ಹಂಗ, ಏ ಅಣ್ಣ. ಒಂದು ಬ್ರೇಕ್ ತಗೊಳ್ಳೋಣ. ಓಕೆ, ಈಗ ಒಂದು ಬ್ರೇಕ್ನ ನಂತರ ನಮ್ಮ ಪ್ಯಾಟೆ ಹುಡುಗಿಯರ ಜೊತೆ ಮಾತುಕತೆ ಮುಂದುವರಿಯುತ್ತೆ.